ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಒಂದು ಮಲ್ಟಿಪರ್ಪಸ್ ಲ್ಯಾಂಡ್ ತೋರಿಸ್ತಾ ಇದ್ದೀನಿ. ಈಶಾ ಫೌಂಡೇಶನ್ ಹತ್ರ ಬರುವಂಥ ಪ್ರಾಪರ್ಟಿ ಇದು. ಹೆಬ್ಬಾಗಲು ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಈಶಾ ಫೌಂಡೇಶನ್ ಹೆಬ್ಬಾಗಲು ಅಂದರೆ ಆರ್ಚ್, ಅದು ಮೇನ್ ಆರ್ಚ್ ಅದು. ಸೊ ಅಲ್ಲಿಂದ ಜಸ್ಟ್ ಒಂದು 2 ಮಿನಿಟ್ಸ್. ಸೊ ಇದು ಮಾರ್ಕ್ ಮಾಡಿದೀವಲ್ಲ, ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಟೋಟಲ್ 35 ಗುಂಟಾಸಲ್ಲಿ ಇರೋದು. ಸೊ ನಮ್ಮ ಲ್ಯಾಂಡಿಂದ ಜಸ್ಟ್ ಒಂದು 3 ಮಿನಿಟ್ಸ್ ಡ್ರೈವ್ ಅಷ್ಟೇ ಈಶಾ ಫೌಂಡೇಶನ್ಗೆ. ಸೊ ಆ ಥರ ಇರುತ್ತೆ ಪ್ರಾಪರ್ಟಿ ಇದು. ಇದು ಪ್ರಾಪರ್ಟಿ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಈ ಪ್ರಾಪರ್ಟಿ ಹೇಗೆ ಬರಬೇಕು, ಯಾವ ಥರ ಕನೆಕ್ಟಿವಿಟಿ ಇದೆ ಅಂತೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಇದು ಹೆಬ್ಬಾಗ್ಲಿದು ಮೇನ್ ಆರ್ಚ್ ಇದು. ಸೊ ಈ ಮಾರ್ಚಿಂದ ನೀವು ಡೈರೆಕ್ಟ್ ಕಂಟಿನ್ಯೂ ಆದರೆ ಒಂದು ಯೂ ಟರ್ನ್ ಬರುತ್ತೆ. ಯೂ ಟರ್ನ್ ಹತ್ರ ಲೆಫ್ಟ್ ತೊಗೊಂಡ್ರೆ ಈ ಪ್ರಾಪರ್ಟಿ ಸಿಗುತ್ತೆ. ಜಸ್ಟ್ 2 ಮಿನಿಟ್ಸ್ ಡ್ರೈವ್ ಅಷ್ಟೇ ಈ ಆರ್ಚಿಂದನೇ. ಟೋಟಲ್ ಲ್ಯಾಂಡ್ ಬಂದ್ಬಿಟ್ಟು ನಿಮಗೆ 35 ಗುಂಟಾಸಲ್ಲಿರುವಂಥದ್ದು. ಇದು ಟೋಟಲ್ 35 ಗುಂಟೆಯಲ್ಲಿರುವಂಥದ್ದು ಜನರಲ್ ಪ್ರಾಪರ್ಟಿ ಇದು. ಸೊ ಆಲ್ರೆಡಿ ರೈತರಿಂದ ಒಬ್ಬರು ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ಡೈರೆಕ್ಟ್ ಇರುವಂಥ ಪ್ರಾಪರ್ಟಿ ಇದು. ಇದು ಡೈರೆಕ್ಟ್ ಓನರ್ ಸೇಲ್ ಇರುತ್ತೆ. ಯಾವುದೇ ಥರದ ಕಮಿಷನ್ನು, ಏಜೆಂಟ್ಸು ಆ ಥರ ಏನೂ ಇರೋದಿಲ್ಲ. ನಿಮಗೆ ಡೈರೆಕ್ಟ್ ಓನರ್ ಕಡೆಯಿಂದ ಸೇಲ್ ಇರುತ್ತೆ ಪ್ರಾಪರ್ಟಿ ಇದು. ಇದು ನೋಡಿ, ಇಲ್ಲಿ ಲೆಫ್ಟ್ ತಗೋಬೇಕು. ಈ ಈಶಾ ಫೌಂಡೇಶನ್ ರೋಡಿಂದ ಜಸ್ಟ್ ಲೆಫ್ಟ್ ತಗೊಂಡು ಸೊ ಈ ಲ್ಯಾಂಡ್ಗೆ ಬರಬೇಕಾಗುತ್ತೆ. ಇದೇ ನೋಡಿ ಲ್ಯಾಂಡ್ ಬಂದ್ಬಿಟ್ಟು. ಸೊ ಈಗೇನು ಆರೋ ಮಾರ್ಕ್ ತೋರಿಸಿಲ್ಲ, ಅದೇ ಲ್ಯಾಂಡ್ ಅದು. ಟೋಟಲ್ 35 ಗುಂಟಾಸ್ ಇದು ಜನರಲ್ ಪ್ರಾಪರ್ಟಿ ಇದು. ಸೊ ಇದು ಪ್ರಾಪರ್ಟಿ ಟೋಟಲ್ ಬಂದ್ಬಿಟ್ಟು ನಿಮಗೆ 35 ಗುಂಟಾಸ್ ಇಲ್ಲಿದೆ. 8.5 ಲ್ಯಾಕ್ಸ್ ಹೇಳ್ತಿದ್ದಾರೆ ಪರ್ ಗುಂಟಾ ಬಂದ್ಬಿಟ್ಟು. ಸೊ ಈ ಥರದ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಪ್ರಾಪರ್ಟಿ ಎಲ್ಲ ಇಲ್ ವ್ಯೂಗೆ ಅಟ್ಯಾಚ್ ಆಗಿದೆ, ಅಂದ್ರೆ ಬೆಟ್ಟಕ್ಕೆಲ್ಲ ಅಟ್ಯಾಚ್ ಇದೆ. ನಿಮಗೆ ವ್ಯೂ ಪಾಯಿಂಟ್ನು ತುಂಬಾ ಚೆನ್ನಾಗಿರುತ್ತೆ ಇದು. ಪರ್ ಗುಂಟಾ ಬಂದ್ಬಿಟ್ಟು 8.5 ಲ್ಯಾಕ್ಸ್ ಹೇಳ್ತಿದ್ರೆ. ಸ್ಲೈಟ್ ನೆಗೋಷಿಯಬಲ್ ಕೂಡ ಆಗುತ್ತೆ. ಕಮರ್ಷಿಯಲ್ ಕೂಡ ಯೂಸ್ ಮಾಡ್ಕೋದು. ಲೈಕ್ ನಿಮಗೆ ರೆಸಾರ್ಟ್, ಇಲ್ಲಾಂದ್ರೆ ಹೋಟೆಲ್ಸು, ಪ್ಲಾಟ್ಸು, ಈ ಥರ ಕಮರ್ಷಿಯಲ್ ಆಗಿ ಯೂಸ್ ಮಾಡಿಕೊಂಡು ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ನೋಡಿ, ಈಗ ಈಶಾ ಫೌಂಡೇಶನ್ ರೋಡ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ಸೊ ಜಸ್ಟ್ ಅಲ್ಲಿಂದ ಜಸ್ಟ್ ವಾಕ್ಯಬಲ್ ಅಷ್ಟೇ. ಜಸ್ಟ್ 100 ಮೀಟರ್ಸ್ ಕೂಡ ಆಗೋದಿಲ್ಲ. ಈಗೇನು ಕಾರ್ ಪಾರ್ಕ್ ಮಾಡಿಕಿದಲ್ಲ, ಅದೇ ಇದೆ ನೋಡಿ ಲ್ಯಾಂಡ್ ಬಂದ್ಬಿಟ್ಟು. ಸೊ ಫರ್ದರ್ ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಅಲ್ಲಿ ಕೊಡ್ತಾ ಇರ್ತೀವಿ ನಂಬರ್ಸ್. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅವ್ರನ್ನ ಸೊ ಮಾತುಕತೆ ಮಾಡ್ಕೋಬಹುದು. ಸೊ ಅದನ್ನ ಆರ್ಚ್ ನೋಡಿ, ಅಲ್ಲಿ ಕಾಣಿಸಿದ ಆರ್ಚ್ ಇಂದ ಅಲ್ಲಿ ಯೂ ಟರ್ನ್ ಬರುತ್ತೆ. ಅಲ್ಲಿ ಜಸ್ಟ್ ನೀವು ಲೆಫ್ಟ್ ತಗೋಬೇಕಾಗುತ್ತೆ. ಲೆಫ್ಟ್ ಇಂದ ಸ್ಟ್ರೈಟ್ ಬಂದ್ರೆ ಇದೇ ಲ್ಯಾಂಡ್ ಇದು. ಈಗ ಏನ್ ಕಾಣಿಸ್ತಾ ಇದೆಯಲ್ಲ ಆರೋ ಮಾರ್ಕ್ ಅಲ್ಲಿ, ಇದೇ ಲ್ಯಾಂಡ್ ಇದು. ಸೊ ನೀಟಾಗಿ ಫೆನ್ಸಿಂಗ್ ಆಗಿದೆ. ಲ್ಯಾಂಡ್ ಎಲ್ಲ ನೀಟಾಗಿ ಫೆನ್ಸ್ ಮಾಡಿ ನೀಟಾಗಿ ಸೇಫ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ರೋಡ್ ಕೂಡ ಅಷ್ಟೇ ವಿಲೇಜ್ ರೋಡ್ ಇರುತ್ತೆ. ಜಸ್ಟ್ 20 ಫೀಟ್ ರೋಡ್ ಇರುತ್ತೆ. ಸೊ ರೋಡ್ ಕನೆಕ್ಟಿವಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇದು. ಸೊ ಇದು ಬೆಂಗಳೂರಿಂದ ನಿಮಗೆ ಜಸ್ಟ್ ಒಂದು 35 ಮಿನಿಟ್ಸ್ ಡ್ರೈವ್ ಇರುತ್ತೆ. ಅಂದ್ರೆ ದೇವನಹಳ್ಳಿ ಏರ್ಪೋರ್ಟ್ ಇಂದ ಮ್ಯಾಕ್ಸಿಮಮ್ ಒಂದು 35 ಕಿಲೋಮೀಟರ್ಸ್ ಆಗುತ್ತೆ ದೇವನಹಳ್ಳಿ ಏರ್ಪೋರ್ಟ್ ಇಂದ. ಮತ್ತೆ NH7 ಇಂದ ಒಂದು 3 to 4 ಕಿಲೋಮೀಟರ್ಸ್ ಆಗುತ್ತೆ. ಈಶಾ ಫೌಂಡೇಶನ್ ಮೈನ್ ರೋಡ್ಗೆ ಜಸ್ಟ್ ಒಂದು 100 ಮೀಟರ್ಸ್ ಆಗುತ್ತೆ. ವಾಕೇಬಲ್ ಅಲ್ಲಿ ಇರುತ್ತೆ. ಬೇರೆ ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕಾದರೂ ಅವ್ರ ಕಡೆಯಿಂದ ನೀವು ಕಲೆಕ್ಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಈ ಇನ್ಫಾರ್ಮೇಶನ್ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.